ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಎಲ್ಲಿ ನೋಡಿದರೂ ಕೂಡ, ಯಾವ ಥಿಯೇಟ್ರ್ ಮುಂದೆ ನೋಡಿದರೂ ಕೂಡ ಕಾಂತಾರ ಸಿನಿಮಾದ್ದೇ ಹವಾ. ಕಾಂತಾರ ಸಿನಿಮಾವನ್ನು ನೋಡಲಿಕ್ಕೆ ಇಡೀ ಹಳ್ಳಿಯಿಂದ ಹಿಡಿದು ದೆಲ್ಲಿಯ ತನಕನೂ ಕೂಡ ಪ್ರೇಕ್ಷಕರು ಮುಗಿ ಬಿದ್ದು ಸಿನಿಮಾವನ್ನು ನೋಡ್ತಾ ಇದ್ದಾರೆ ಮತ್ತು ಶಕ್ತಿ ದೇವತೆಗಳಾದಂಥ ಪಂಜುರ್ಲಿ ಮತ್ತು ಗುಳಿಗ ದೈವದ ಆರ್ಭಟವನ್ನು ನೋಡಿ ಕಣ್ತುಂಬಿಸಿಕೊಳ್ತಿದ್ದಾರೆ. ಇದರ ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ನಾಯಕರಾಗಿ ಪಾತ್ರ ಮಾಡಿದಂಥ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಮತ್ತು ಅವರ ನಿರ್ದೇಶನಕ್ಕೆ ಇದೀಗ 100 ಮಾರ್ಕ್ಸ್ ಸಿಗ್ತಾ ಇದೆ, ಅಂದರೆ ಔಟ್ ಆಫ್ ಔಟ್ ಸಿಗ್ತಾ ಇದೆ. ಇದರ ಜೊತೆಗೆ ಕಾಂತಾರ ಸಿನಿಮಾ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದರೂ ಕೂಡ ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಇಬ್ಬರು ವ್ಯಕ್ತಿಗಳು ಇದೀಗ ಅತ್ಯಂತ ಜನಪ್ರಿಯರಾಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕಾಂತಾರ ಅಂದರೆ ಹಳೆಯ ಕಾಂತಾರ 2022ರಲ್ಲಿ ತೆರೆಕಂಡಂಥ ಆ ಕಾಂತಾರ ಮತ್ತು ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅಂದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದಂಥ ರುಕ್ಮಿಣಿ ವಸಂತ, ಜೊತೆಗೆ ಹಳೆಯ ಕಾಂತಾರದಲ್ಲಿ ಅಭಿನಯಿಸಿದಂಥ ಸಪ್ತಮಿ ಗೌಡ ಅವರ ಹೆಸರು, ಜೊತೆಗೆ ಅವರ ಕುಟುಂಬದ ಹಿನ್ನೆಲೆ ಇದೀಗ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಈ ಇಬ್ಬರು ನಾಯಕಿ ನಟಿಯರ ಹಿಂದೆ ದಕ್ಷ ಅಧಿಕಾರಿಗಳು, ದೇಶಭಕ್ತ ಅಧಿಕಾರಿಗಳು ಇದ್ದಾರೆ ಅಂದರೆ ಅದು ನಿಜಕ್ಕೂ ಕುತೂಹಲವನ್ನು ಉಂಟು ಮಾಡುತ್ತೆ. ಹಾಗಾದರೆ ಕಾಂತಾರ ಸಿನಿಮಾದಲ್ಲಿ ನಟಿಸಿದಂಥ ಇಬ್ಬರು ನಾಯಕಿ ನಟಿಯರ ಹಿನ್ನೆಲೆ ಏನು, ಅವರ ಕುಟುಂಬದ ಹಿನ್ನೆಲೆ ಏನು, ಅವರ ತಂದೆಯವರು ಏನು ಮಾಡ್ತಾಯಿದ್ರು, ಅವರು ದೇಶಕ್ಕಾಗಿ ಏನು ದುಡಿದಿದ್ರು, ಜೊತೆಗೆ ಅಂಥ ದಕ್ಷ ಅಧಿಕಾರಿಗಳ ಕುಟುಂಬದಿಂದ ಬಂದಂಥ ಈ ಹೆಣ್ಣು ಮಕ್ಕಳು ಅಥವಾ ಹೀರೋಯಿನ್ಗಳು ಯಾವ ಥರದ ದೇಶ ಮೆಚ್ಚುವಂತೆ ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಾಂತಾರ ಅಂದ್ಕೂಡಲೇ ಅದು ಇತಿಹಾಸದ ಸಿನಿಮಾವು, ಪೌರಾಣಿಕ ಸಿನಿಮಾವು ಅಥವಾ ಸಾಮಾಜಿಕ ಸಿನಿಮಾವು ಎಲ್ಲವೂ ಕೂಡ ಗೊಂದಲ ಆಗುತ್ತೆ. ಯಾಕಂದರೆ ಕರಾವಳಿಯ ಮಣ್ಣಿನ ಸೊಗಡಿನ ದೈವದ ಕಥೆಯನ್ನು ಇಟ್ಕೊಂಡು ರಿಷಬ್ ಶೆಟ್ಟಿ ಎನ್ನುವಂಥ ಸಿನಿಮಾ ಮಾಂತ್ರಿಕ ಇಡೀ ಪ್ರಪಂಚವೇ ನಮ್ಮ ಕರಾವಳಿಯ ದೈವದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂಥ ಸಿನಿಮಾ ಅಂದರೆ ಅದು ಕಾಂತಾರ ಸಿನಿಮಾ. ಜೊತೆಗೆ ಕಾಂತಾರ ಚಾಪ್ಟರ್ 1 ಸಿನಿಮಾ. ಇಲ್ಲಿ ದೈವಗಳಾದಂಥ ಶಿವನ ಗಣಗಳಾದಂಥ ಪಂಜುರ್ಲಿ ಮತ್ತು ಗುಳಿಗ ದೇವರು ಯಾವಾಗ ಸಮಾಜದಲ್ಲಿ, ಯಾವಾಗ ಜನರ ಮಧ್ಯೆ ಅಧರ್ಮ ಕಾಡುತ್ತೆ, ಯಾವಾಗ ದೊಡ್ಡ ವ್ಯಕ್ತಿಗಳು, ರಾಜರು ಅಥವಾ ದೊಡ್ಡ ವ್ಯಕ್ತಿಗಳು ಧರ್ಮವನ್ನು ಹಾಳು ಮಾಡಿ ಅಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋದಾಗ ಸಿಟ್ಟಿಗೆದ್ದಂಥ ಮತ್ತು ಧರ್ಮದ ಸ್ಥಾಪನೆಗಾಗಿ ಶಿವನ ಗಣಗಳಾದಂಥ ಪಂಜುರ್ಲಿ ಮತ್ತು ಗುಳಿಗ ದೇವರು ಹೇಗೆ ತಮ್ಮ ಒಂದು ಶಕ್ತಿಯನ್ನು ತೋರಿಸಿ ಅಧರ್ಮವನ್ನು ಮೆಟ್ಟಿ ನಿಲ್ಲತ್ತೆ ಅನ್ನೋದು ಕಥೆಯ ಮುಖ್ಯವಾದಂಥ ಒಂದು ರೋಚಕ ಟ್ವಿಸ್ಟ್ ಆಗಿರುತ್ತೆ. ಇದರ ಜೊತೆಗೆ ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಇಬ್ಬರು ನಾಯಕಿ ನಟಿಯರು ಅಂದರೆ ಹಳೆಯ ಕಾಂತಾರ ಅಂದರೆ 2022 ಸೆಪ್ಟೆಂಬರ್ 30ರಂದು ತೆರೆಕಂಡಂಥ ಹಳೆಯ ಕಾಂತಾರದಲ್ಲಿ ಸಪ್ತಮಿ ಗೌಡ ಅವರು ಆ್ಯಕ್ಟ್ ಮಾಡಿರ್ತಾರೆ. ಅವರ ವಿಷಯವನ್ನು ಮೊದಲು ನಾವು ನೋಡ್ತಾ ಹೋದರೆ, ಸಪ್ತಮಿ ಗೌಡ ಅವರು ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಡು ಬಿಟ್ಟು ಶಿವನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅವರಿಗೆ ಜೋಡಿಯಾಗಿ ಸಪ್ತಮಿ ಗೌಡ ಅವರು ಲೀಲಾ ಎನ್ನುವಂಥ ಒಂದು ಫಾರೆಸ್ಟ್ ಗಾರ್ಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅವರ ನಟನೆ ಎಷ್ಟು ಜನರ ಮನವನ್ನು ಸೆಳೆದಿತ್ತು ಅಂದರೆ ಎಲ್ಲೇ ಹೋದರೂ ಕೂಡ ಒಂದೇ ಒಂದು ಹಾಡು ಜಿಂಗ್ತಾ ಇತ್ತು. ಯಾವ ಊರಿಗೆ ಹೋಗಲಿ, ಯಾವುದೇ ಫಂಕ್ಷನಿಗೆ ಹೋದರೂ ಕೂಡ ಕಾಂತಾರದ ಒಂದು ಸಿಂಗಾರ ಸಿರಿ ಎನ್ನುವಂಥ ಹಾಡು ಕೇಳಿ ಬರ್ತಾಯಿತ್ತು. ಅಷ್ಟರ ಮಟ್ಟಿಗೆ ಆ ಜೋಡಿ ಫೇಮಸ್ ಆಗಿತ್ತು. ಜೊತೆಗೆ ಅವರ ಆ್ಯಕ್ಟಿಂಗ್ ಅಂದರೆ ಅವರ ಸಿನಿಮಾ ಪೂರ್ತಿ ಆ್ಯಕ್ಟಿಂಗ್ ಇದೆಯಲ್ಲ, ಲೀಲಾನ ಪಾತ್ರಧಾರಿಯಾಗಿ ಅವರು ಆಹ್ವಾನ ಮಾಡಿದಂಥ ಒಂದು ಪಾತ್ರ ಇಡೀ ಜನರ ಕಣ್ಮನವನ್ನು ಸೆಳೆದಿತ್ತು ಮತ್ತು ಆ ಸಿನಿಮಾಕ್ಕಾಗಿ ಅವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂದಿತ್ತು. ನೋಡಿ, ಅವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಅವರು ಕೂಡ 1996 ಜನಿಸ್ತಾರೆ. ಅವರ ಹಿನ್ನೆಲೆ ಮತ್ತು ಅವರ ಒಂದು ಕುಟುಂಬಿಕ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ, ಅವರು ಬಾಲ್ಯದಲ್ಲಿ ಸ್ವಿಮ್ಮಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಮತ್ತು ಅದರಲ್ಲಿ ತುಂಬ ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಂತ ಒಂದು ವಿಷಯ ಅಂದರೆ, ಸಪ್ತಮಿ ಗೌಡ ಅವರ ತಂದೆ ಯಾರು, ಅವ್ರು ಏನು ಮಾಡ್ತಿದ್ರು ಎನ್ನುವುದನ್ನು ನೋಡ್ತಿದ್ರೆ, ಸಪ್ತಮಿ ಗೌಡ ಅವರ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ತಮ್ಮ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ನಿವೃತ್ತ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅವರೊಬ್ಬ ಸಹೃದಯಿ, ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು. ನೀವು ಅವರ ಜೊತೆಗೆ ಎಷ್ಟು ಹೊತ್ತು ಮಾತಾಡಿದ್ರು ಕೂಡ ಅಥವಾ ಯಾವುದೇ ಒಂದು ವಿಷಯವನ್ನು ಕೇಳಿದ್ರು ಕೂಡ ಅವರು ಚಿಕ್ಕವರು ದೊಡ್ಡವರು ಎನ್ನುವಂಥ ಭೇದ ಭಾವ ಇಲ್ಲದೆ ಒಂದು ಮೇಷ್ಟ್ರ ಥರ, ಅದು ಒಬ್ಬ ಶಿಕ್ಷಕರ ಥರ ನಿಮಗೆಲ್ಲವನ್ನು ತಿಳಿಸಿ ಹೇಳ್ತಾರೆ. ಅಂಥ ಕುಟುಂಬದ ಹಿನ್ನೆಲೆಯಿಂದ ಸ್ಟ್ರಿಕ್ಟ್ ಹಿನ್ನೆಲೆಯಿಂದ ಬಂದಂಥ ಸಪ್ತಮಿ ಗೌಡ ಅವರು ಇದೀಗ ಸಿನಿಮಾ ಜಗತ್ತಿನಲ್ಲಿ ಮಿಂಚ್ತಾ ಇದ್ದಾರೆ. ನಿಮಗೆ ಕೆಲವೊಬ್ಬರು ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿಗಳ ಹೆಸರು ನೀವು ಗೂಗಲ್ ಸರ್ಚ್ ಮಾಡಿದಾಗ ಅಥವಾ ನೀವು ಯಾವುದಾದ್ರೂ ಬೇರೆ ಪೇಪರ್ನಲ್ಲಿ ಅಥವಾ ಮೀಡಿಯಾದಲ್ಲಿ ನೋಡಿದಾಗ ನಿಮಗೆ ಟೈಗರ್ ಅಶೋಕುಮಾರ್ ಅವರು ಬರ್ತಾರೆ, ಶಂಕರ್ ಬಿದ್ರಿ ಅವರು ಬರ್ತಾರೆ, ಸಂಗ್ರಾಮ್ ಸಿಂಗ್ ಅವರು ಬರ್ತಾರೆ, ಜೊತೆಗೆ ಅಣ್ಣಾಮಲೈ ಅವರು ಬರ್ತಾರೆ, ಸಾಂಗ್ಲೆ ಅನ್ನೋರು ಬರ್ತಾರೆ. ಹಾಗೆ ಆ ಹೆಸರಿನಲ್ಲಿ ಬರುವಂಥ ಮತ್ತೊಬ್ಬ ಹೆಸರು ಅಂದರೆ ಅದು
SK ಉಮೇಶ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂಥ ಒಬ್ಬ ದಕ್ಷ ಅಧಿಕಾರಿಯ ಮಗಳು ಅವರೇ ಸಪ್ತಮಿ ಗೌಡ ಅವರು. ಹೀಗೆ ಮತ್ತೊಂದು ಪಾರ್ಟನ್ನು ನೋಡ್ತಾ ಹೋದರೆ ಕಾಂತಾರ ಮೊನ್ನೆ ತೆರೆಕಂಡಂಥ ಅಂದರೆ ಅಕ್ಟೋಬರ್ 2ಕ್ಕೆ ತೆರೆಕಂಡಂಥ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಅವರು ಪಾತ್ರವನ್ನು ಮಾಡಿರ್ತಾರೆ. ಅಂದರೆ ಕನಕವತಿಯಾಗಿ ಸ್ಟಾರ್ಟಿಂಗಿಂದ ಎಂಡ್ ತನಕ ಅದು ಹೀರೋಗೆ ಈಕ್ವಲೆಂಟ್ ಪಾತ್ರ ಅಂತ ಹೇಳ್ಬೋದು. ಕೆಲವೊಂದು ಸಿನಿಮಾಗಳಲ್ಲಿ ಹೀರೋ ಇರ್ತಾರೆ, ಕೆಲವೊಂದು ಸಿನಿಮಾಗಳಲ್ಲಿ ಹೀರೋಯಿನ್ ಇದ್ದರೂ ಕೂಡ ಅದು ಮರಸುತ್ತುವಂಥ ಪೊದೆಸುತ್ತುವಂಥ ಪಾತ್ರ ಇರುತ್ತೆ. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಕ್ಯಾರಿ ಮಾಡಿದಂಥ ಪಾತ್ರ ಅತ್ಯಂತ ಅದ್ಭುತವಾದ ಪಾತ್ರ, ಅತ್ಯಂತ ಅದ್ಭುತವಾದ ನರೇಶನ್. ಅವರು ರಾಣಿಯಾಗಿ ಅಂದರೆ ಕನಕವತಿಯಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿರ್ತಾರೆ. ರುಕ್ಮಿಣಿ ವಸಂತ್ ಅವರ ವಿಷಯಕ್ಕೆ ಬಂದಾಗ ಅವರು ಬೀರ್ಬಲ್ ಎನ್ನುವಂಥ ಒಂದು ಸಿನಿಮಾದಲ್ಲಿ ಡ್ರಾಮೆಟಿಕ್ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿರ್ತಾರೆ. ಅದರ ಮಧ್ಯೆ ಅವರು ಭಗೀರ ಜೊತೆಗೆ ಭೈರತಿ ರಣಗಲ್ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ. ಹಾಗೆ ನೋಡ್ತಾ ಹೋದರೆ ರುಕ್ಮಿಣಿ ವಸಂತ ಅವರ ಒಂದು ಹಿನ್ನೆಲೆ, ಅವರು ಯಾವ ಕುಟುಂಬದಿಂದ ಬಂದವರು, ಅವರ ತಂದೆ ಏನು ಮಾಡ್ತಿದ್ರು ಎನ್ನುವುದನ್ನು ನೋಡ್ತಾ ಹೋದರೆ ಅದು ದೊಡ್ಡ ರೋಚಕ ಕತೆ, ಮನ ಮಿಡಿಯತ್ತೆ, ಕಂಬನಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ದೇಶಭಕ್ತಿಯ ಒಂದು ಪರಾಕಾಷ್ಠೆ. ಯಾಕಂದರೆ ರುಕ್ಮಿಣಿ ವಸಂತ ಅವರ ತಂದೆ ವಸಂತ್ ವೇಣುಗೋಪಾಲ್ ಅಂತ. ವಸಂತ್ ವೇಣುಗೋಪಾಲ್ ಅವರು ಮರಾಠ ಲೈಟ್ ಇನ್ಫಂಟ್ರಿಯಲ್ಲಿ 9ನೇ ಬೆಟಾಲಿಯನ್ನಲ್ಲಿ ಕಮಾಂಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮರಾಠ ರೆಜಿಮೆಂಟ್ನ ಮರಾಠ ಲೈಟ್ ಇನ್ಫಂಟ್ರಿಯ 9ನೇ ಬ್ಯಾಟಲಿಯನ್ನ ಮರಾಠ ಲೈಟ್ ಇನ್ಫಂಟ್ರಿಯ ಕಮಾಂಡಿಂಗ್ ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಸರಿಸುಮಾರು 40 ವರ್ಷ ಆಗಿರುತ್ತೆ. ಆವಾಗ ಅವರು ಪಾಕಿಸ್ತಾನದ ಇಂಡಿಯಾ ಮತ್ತು ಜಮ್ಮು ಕಾಶ್ಮೀರ, ಇಂಡಿಯಾ ಮತ್ತು ಪಾಕಿಸ್ತಾನದ ಬಾರ್ಡರ್ಗಳಿಂದ ಪಾಕಿಸ್ತಾನದ ಭಯೋತ್ಪಾದಕರು ಹೆವಿ ಭಯೋತ್ಪಾದಕ ವಸ್ತುಗಳನ್ನು ತೆಗೆದುಕೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡುವಾಗ ಅವರನ್ನು ಹಿಮ್ಮೆಟ್ಟಿಸುವ ಒಂದು ಕಾರ್ಯದಲ್ಲಿ ಉರಿ ಎನ್ನುವಂಥ ಒಂದು ಜಾಗದಲ್ಲಿ, ಬಾರ್ಡರ್ ಜಾಗದಲ್ಲಿ ತಮ್ಮ ಶಕ್ತಿಯನ್ನು ಕೊಟ್ಟು, ತಮ್ಮ ಒಂದು ಶಕ್ತಿಯನ್ನು ಇಟ್ಟು ಆ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸುವ ಒಂದು ಹೋರಾಟದಲ್ಲಿ ಹುತಾತ್ಮರಾಗ್ತಾರೆ. 2007ರಲ್ಲಿ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಅರ್ಪಣೆ ಮಾಡ್ತಾರೆ. ಆಗ ಅವರಿಗೆ 40 ವರ್ಷ ಆಗಿರುತ್ತೆ. ಆವಾಗ ರುಕ್ಮಿಣಿ ವಸಂತ್ ಅವರಿಗೆ ಕೇವಲ 11 ವರ್ಷದ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಒಂದು ಹೆಗ್ಗಳಿಕೆ ರುಕ್ಮಿಣಿ ವಸಂತ್ ಅವರಿಗಿದೆ. ಅದಾದ ನಂತರ ಅಂದರೆ ವಸಂತ್ ವೇಣುಗೋಪಾಲ್ ಅವರಿಗೆ ದೇಶದ ಅತ್ಯುನ್ನತವಾದಂಥ ಶ್ರೇಷ್ಠ ಪುರಸ್ಕಾರವಾದಂಥ ಅಶೋಕ ಚಕ್ರ ಅಂದರೆ ಅದು ಮರಣೋತ್ತರವಾಗಿ ಕೊಡುವಂಥ ಒಂದು ಶೌರ್ಯ ಪ್ರಶಸ್ತಿ ಆಗಿರುತ್ತೆ. ಅದು ಕೂಡ ಅವರಿಗೆ ಪುರಸ್ಕಾರ ಲಭಿಸುತ್ತೆ. ಅದಾದ ನಂತರ ರುಕ್ಮಿಣಿ ವಸಂತ್ ಅವರು ದೇಶಭಕ್ತಿಯ ಕುಟುಂಬದಿಂದ ಬಂದಂಥ ರುಕ್ಮಿಣಿ ವಸಂತ್ ಅವರು ಸಿನಿಮಾ ಇಂಡಸ್ಟ್ರಿ ಕಡೆ ಮುಖ ಮಾಡ್ತಾರೆ. ಆಗ ಸಿಕ್ಕಿದೆ ಬೀರ್ಬಲ್ ಅನ್ನೋ ಒಂದು ಸಿನಿಮಾ. ಅದಾದ ನಂತರ ಸಪ್ತ ಸಾಗರದ ಆಚೆ ಎಲ್ಲೋ ಎನ್ನುವಂಥ 2 ಸೀರೀಸ್ಗಳಲ್ಲಿ ಬಂದಂಥ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿ ಪುಟ್ಟಿ ಎನ್ನುವಂಥ ನಾಮಧೇಯದಿಂದ ಅವರು ಕರೆಯಲ್ಪಡ್ತಾರೆ, ಅದು ಗುರುತಿಸಲ್ಪಡ್ತಾರೆ. ಅದು ಭಾಗ 1 ಭಾಗ 2 ಆಗುತ್ತೆ. ಅದಾದ ನಂತರ ಬೇರೆ ತಮಿಳು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡ್ತಾರೆ. ಕನ್ನಡದ ಮತ್ತೆರಡು ಸಿನಿಮಾ ಅಂದರೆ ಭಗೀರ ಆಗಿರ್ಬೋದು ಮತ್ತು ಭೈರತಿ ರಣಗಲ್ ಎನ್ನುವಂಥ 2 ಸಿನಿಮಾದಲ್ಲಿ ಕೂಡ ಪಾತ್ರವನ್ನು ನಿರ್ವಹಿಸ್ತಾರೆ. ಅದು ಕತೆಗೆ ತಕ್ಕಂತೆ ಅವರ ಜನಪ್ರಿಯತೆಯನ್ನು ಕೂಡ ಹೆಚ್ಚುತ್ತೆ. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ರೀತಿ ಆಗಿರ್ಬೋದು, ಅದಕ್ಕೆ ಸಿಕ್ಕಂಥ ಜನಪ್ರಿಯತೆ ಆಗಿರ್ಬೋದು, ಜೊತೆಗೆ ಅವರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ರುಕ್ಮಿಣಿ ವಸಂತ ಅವರ ಒಂದು ಪ್ರತಿಭೆಗೆ ಹಿಡಿದಂಥ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ನಾವು ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಒಂದು ಕಡೆ ಸಪ್ತಮಿ ಗೌಡ ಅವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು, ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದಂಥವರು, ಜೊತೆಗೆ ರುಕ್ಮಿಣಿ ವಸಂತ ಅವರ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದರೆ ರುಕ್ಮಿಣಿ ವಸಂತ ಅವರ ತಂದೆ ವಸಂತ್ ವೇಣುಗೋಪಾಲ್ ಅವರು 9ನೇ ಬೆಟಾಲಿಯನ್ನ ಅಂದರೆ ಮರಾಠ ಲೈಟ್ ಇನ್ಫಂಟ್ರಿಯ 9ನೇ ಬೆಟಾಲಿಯನ್ನ ಕಮಾಂಡಿಂಗ್ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಮತ್ತು ಅವರು ಉರಿ ಎನ್ನುವಂಥ ಒಂದು ಜಾಗದಲ್ಲಿ, ಉರಿ ಎನ್ನುವಂಥ ಒಂದು ಬಾರ್ಡರ್ ಪ್ಲೇಸ್ನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸುವಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾಗ ಅವರು ಹುತಾತ್ಮರಾಗ್ತಾರೆ, ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ತ್ಯಾಗ ಮಾಡ್ತಾರೆ. ಅಂಥ ಒಂದು ಕುಟುಂಬದಿಂದ ಬಂದಂಥ ರುಕ್ಮಿಣಿ ವಸಂತ ಅವರು ಇದೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ಮಿಂಚ್ತಾ ಇದ್ದಾರೆ. ಈ ಇಬ್ಬರು ನಾಯಕಿ ನಟಿಯರು ಬಂದಿದ್ದು ಕೂಡ ಒಂದು ದೇಶಭಕ್ತರ ಅಧಿಕಾರಿಗಳ ಕುಟುಂಬದಿಂದ. ಅಂದರೆ ಅದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಆಗಿದೆ.